ಇವತ್ತು ಶನಿವಾರ ನಾವು ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅದೇ ನಮ್ಮನೆ ಪಕ್ಕದಲ್ಲಿ ಇರುವಂಥ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಆಂಜನೇಯ ದೇವಸ್ಥಾನ ಇದೆ. ಅಲ್ಲಿಗೆ ಹೋಗ್ತಾ ಇಲ್ಲ ನಾವು. ತುಂಬ ಹಳೆಯದಾಗಿರುವಂಥ ಆಂಜನೇಯ ದೇವಸ್ಥಾನ ಒಂದಿದೆ. ಅಲ್ಲೇ ಪಕ್ಕದಲ್ಲಿ ಬನಶಂಕರಿ ದೇವಸ್ಥಾನ ಕೂಡ ಇದೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ, ಅದನ್ನೆಲ್ಲ ನಾನು ನಿಮಗೆ ಇವತ್ತು ತೋರಿಸ್ತೀನಿ. ಹೋಗ್ಬಿಟ್ಟು ಬರೋಣ. ಇದೆಲ್ಲ ಬಿಟ್ಟರೆ ತಾವು ಕರ್ಕೊಂಡ್ರೆ ಮತ್ತೆ ಏನಾರು ಅಂತಾರೇನೋ ಅಂತ ಹೇಳಿದ್ರು ನನಗೆ. ಇದು ಬನಶಂಕರಿ ಉದ್ಯಾನವನ. ಅಲ್ಲೇ ಬನಶಂಕರಿ ದೇವಸ್ಥಾನದ ಹತ್ರ ಇರುವಂಥ ಒಂದು ಪುಟ್ಟ ಪಾರ್ಕ್ ಅಂತ ಹೇಳ್ಬೋದು. ಇದು ಬನಶಂಕರಿ ಕಲ್ಯಾಣ ಮಂಟಪ. ನೀವಿಲ್ಲಿ ನೋಡ್ತಿರೋದು ಅಲ್ಲೇ ಪಕ್ಕದಲ್ಲೇ ದೇವಸ್ಥಾನ ಇದೆ. ಹಾಗೆ ಆಂಜನೇಯ ದೇವಸ್ಥಾನ ಕೂಡ ಕಾಣಿಸ್ತಾ ಇದೆ. ಚಿಕ್ಕದಾಗಿರುವಂಥದ್ದು ತಗಡು ಹಾಕಿರುವಂಥದ್ದು ಆಂಜನೇಯ ದೇವಸ್ಥಾನ. ಇದು ತೆಂಗಿನ ಗರಿಗಳ ಮಧ್ಯೆ ಚಂದಪ್ಪ ಕಾಣಿಸ್ತಾ ಇರೋದನ್ನು ನೀವಿಲ್ಲಿ ನೋಡಬಹುದು. ಹಾಗೆ ಆಂಜನೇಯ ದೇವಸ್ಥಾನದ ಎದುರುಗಡೆ ಹಾಕಿರುವಂಥ ರಂಗೋಲಿ ಇದು. ಒಂದು ಅಕ್ಕ ಹಾಕ್ತಾ ಇದ್ರು, ತುಂಬ ಚೆನ್ನಾಗಿ ಹಾಕ್ತಾ ಇದ್ರು ರಂಗೋಲಿನ, ನೀವಿಲ್ಲಿ ನೋಡ್ಬೋದು. ಹಾಗೆ ಇದು ಚಿಕ್ಕದಾದ ಆಂಜನೇಯ ಹಳೆಯ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು ಗರ್ಭಗುಡಿ, ಚಿಕ್ಕದಾದಂತಹ ಗರ್ಭಗುಡಿ. ಆಂಜನೇಯ ಸ್ವಾಮಿಯ ಪೂಜೆಯನ್ನು ನೀವಿಲ್ಲಿ ನೋಡಬಹುದು. ಎಲೆ ಪೂಜೆ ಮತ್ತು ಕುಂಕುಮ ಪೂಜೆ ಆಗಿದೆ. ಕಾರ್ತಿಕ ಹಚ್ಚಕ್ಕೆ ಅಂತ ಕಾರ್ತಿಕ ಇದನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಹಾಗೆ ಇದು ಆಂಜನೇಯ ಸ್ವಾಮಿ ದೇವಸ್ಥಾನದ ಎದುರುಗಡೆ ಇರುವಂಥ ಕಲ್ಲಿನ ದೀಪಸ್ತಂಭ. ಮೇಲ್ಗಡೆ ದೀಪ ಎಲ್ಲ ಹಚ್ಚಿಡ್ತಾರೆ. ಹಾಗೆ ಕಾರ್ತಿಕನು ಕೂಡ ಹಚ್ಚಿಟ್ಟಿರ್ತಾರೆ ಮೇಲ್ಗಡೆ. ಹಾಗೆ ಇದು ಬನಶಂಕರಿ ಬನಶಂಕರಿ ದೇವಸ್ಥಾನದ ಹೊರಾಂಡ ಹೀಗಿದೆ, ನೀವು ನೋಡಬಹುದು. ಅಲ್ಲೇ ಆಂಜನೇಯ ದೇವಸ್ಥಾನದ ಪಕ್ಕದಲ್ಲಿ ಇರುವಂಥದ್ದು ಇದು ಬನಶಂಕರಿ ದೇವಸ್ಥಾನ. ಹಾಗೆ ದೇವಸ್ಥಾನದ ಒಳಗಡೆ ಹೋಗೋಣ. ಶ್ರೀ ಬನಶಂಕರಿ ಅಮ್ಮನವರನ್ನು ನೀವು ಇಲ್ಲಿ ದರ್ಶನ ಮಾಡಬಹುದು. ಹಾಗೆ ಕಲ್ಲಿನ ನಾಗಪ್ಪ ಕೂಡ ಅಲ್ಲೇ ಇದೆ, ದರ್ಶನ ಮಾಡ್ಕೊ. ಹಾಗೆ ಕಾರ್ತಿಕ ಮಾಸ ಆಗಿರೋದ್ರಿಂದ ಎಲ್ಲ ಕಡೆ ದೀಪಗಳನ್ನು ನೀವು ನೋಡಬಹುದು. ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.